ಸಿಂಧನಮಡು ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯ ಮೂರ್ತಿ ಸ್ಥಾಪನೆಗಾಗಿ ಶಿವಸಹಜಾನಂದ ಸ್ವಾಮಿ ಪೀಠಾಧಿಪತಿ ಸಂತೋಷ ಸ್ವಾಮೀಜಿ ಗುದ್ದಲಿ ಪೂಜೆ ನೆರವೇರಿಸಿದರು. ಸೇಡಂ ತಾಲೂಕಿನ ಸಿಂಧನಮಡು ಗ್ರಾಮದ ಸಮುದಾಯದ ಭವನದ ಆವರಣದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಭಾವಚಿತ್ರಕ್ಕೆ ಪೂಜೆ ಹಾಗೂ ಧ್ವಜಾರೋಹಣ, ಮೂರ್ತಿ ಸ್ಥಾಪನೆಗಾಗಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ, ಅಂಬಿಗರ ಚೌಡಯ್ಯ ಒಬ್ಬ ಮಹಾಶಿವಶರಣ, ವೀರ ಗಣಚಾರಿ ಮತ್ತು ಡಂಬದ ವೈರಿಯಾಗಿದ್ರು. 12ನೇ ಶತಮಾನದಲ್ಲಿ ಅವರು ಇದ್ದ ಹಾಗೆ ನೇರವಾಗಿ, ದಿಟ್ಟವಾಗಿ, ಶ್ರೇಷ್ಠವಾದ ವಚನಗಳ ಮೂಲಕ ಇಡೀ ಸಮಾಜವನ್ನ ತಿದ್ದಿದ್ದಕ್ಕಾಗಿ ಬಸವಣ್ಣನವರೇ ನಿಜಶರಣ ಅಂಬಿಗರ ಚೌಡಯ್ಯ ಅಂತ ಬಿರುದು ನೀಡಿದ್ದಾರೆ. ಇಂತಹ ಮಹಾಪುರುಷ ನಮ್ಮ ಗ್ರಾಮದಲ್ಲಿ ಕಮಲಾವತಿ ನದಿ ದಂಡೆಯಲ್ಲಿ ಮೂರ್ತಿ ಸ್ಥಾಪನೆಯಾಗಲು ಗುದ್ದಲಿ ವಚನ ಪೂಜೆ ನೆರವೇರಿಸಲು ನಮಗೆ ಯೋಗ ಬಂದಿದೆ. ನಾವು ಪುಣ್ಯವಂತರು. ಆದಷ್ಟು ಬೇಗ ಸ್ಥಾಪನೆಯಾಗಲಿ, ಯಾವುದೇ ಅಡೆತಡೆಗಳು ಆಗಬಾರದು. ಇದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇರುತ್ತದೆ ಅಂತ ಆಶೀರ್ವಾದ ನೀಡಿದ್ರು. ತದನಂತರ ಪ್ರಾಥಮಿಕ ಕೃಷಿ ಮತ್ತು ಪತ್ತಿನ ಸಹಕಾರ ಸಂಘದಲ್ಲಿ, ಗ್ರಾಮ ಪಂಚಾಯಿತಿಯಲ್ಲಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ, ಅಂಗನವಾಡಿ ಕೇಂದ್ರಗಳಲ್ಲಿ ಅಂಬಿಗರ ಚೌಡಯ್ಯನವರ ಜಯಂತಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಬಿ. ಆಕಾಶ್ ರೆಡ್ಡಿ, ವಿವಿಧ ಸಮುದಾಯದ ಹಿರಿಯರು, ಯುವಕರು, ಕೋಲಿ ಸಮಾಜದ ಪ್ರಮುಖರು, ಯುವಕರು ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಇವುದ್ರ ಬಗ್ಗೆ ವಚನಗಳನ್ನು ನಿರ್ಮಿಸಿ ಒಂದು ಸಮಾಜಕ್ಕೆ ಯಾವ ರೀತಿ ಹೋಗಬೇಕು ಅಂತ ತೋರಿಸಿಕೊಟ್ಟಂಥ ಶರಣರಲ್ಲಿ ಶರಣ, ನಿಜ ಶರಣ ಅಂತ ಅದಕ್ಕೆ ಅವರು ಅಂಬಿಗರ ಚೌಡಯ್ಯರಿಗೆ ಅವರ ಜಯಂತಿ ಇಲ್ಲಿ 906ನೇ ಜಯಂತ್ಯೋತ್ಸವ. ಇಂಥ ಮಹತ್ ಪುಣ್ಯವಾದ ಸ್ಥಳದಲ್ಲಿ ಇಂದು ಕಮಲಾವತಿ ನದಿಯ ದಂಡೆಯಲ್ಲಿ ನಮ್ಮೂರಾಗ ಒಂದು ಹೆಮ್ಮೆಯ ವಿಷಯ ಏನಂದರೆ, ಕಮಲಾವತಿ ನದಿ ದಂಡೆಯಲ್ಲಿ ಅಂಬಿಗರ ಚೌಡಯ್ಯ ಅವರ ಮೂರ್ತಿ ಸ್ಥಾಪನೆ ಮಾಡಬೇಕು ಅಂತ ಎಲ್ಲರ ಅಭಿಪ್ರಾಯ ಅದ. ಇದು ಭಾಳ ನಮಗೆ ಸಂತೋಷದಾಯಕವಾಗಿದೆ. ಇದಕ್ಕೆ ಭೂಮಿ ಪೂಜಾ ಇವತ್ತು ಮಾಡ್ತಕ್ಕಂಥ ಒಂದು ಯೋಗ ನಮಗೆ ಬಂದದ ಅಂದ್ರೆ ನಾವು ಭಾಳ ಪುಣ್ಯವಂತರ ಅಂತ ಅನ್ಕೋತೀವಿ. ಮತ್ತು ಇದು ಆದಷ್ಟು ಜಲ್ದಿ ಅಂಬಿಗರ ಚೌಡಯ್ಯನವರು ಇಲ್ಲಿ ಬರಲಿ, ಎಲ್ಲರಿಗೂ ಆಶೀರ್ವದಿಸಲಿ ಅಂಥೇಳಿ ಈ ಮೂಲಕ ಎಲ್ಲರಿಗೂ ನಮ್ಮ ಮಠದ ವತಿಯಿಂದ ಆಶೀರ್ವಾದ ಮಾಡ್ತೀನಿ. ಮತ್ತು ಇದಕ್ಕೆ ಯಾವುದೇ ರೀತಿಯಿಂದ ಈ ಕೆಲಸಕ್ಕೆ ಅಡೆತಡೆಗಳು ಆಗಲಾರ್ದಂಗೆ ನಿರ್ವಿಘ್ನ ಸಂಕಟ ಆಗಲಿ, ಭಾಳ ಜಲ್ದಿ ಮೂರ್ತಿ ಸ್ಥಾಪನೆ ಆಗಲಿ, ಇದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇರ್ತದೆ. ಮತ್ತು ಇದು ಭಾಳ ಜಲ್ದಿ ಆಗಿ ಅಂಬಿಗರ ಚೌಡಯ್ಯನವರು ನಮ್ಮೂರಿಗೂ ಶಾಂತಿ ತರಲಿ ಅಂತ ಈ ಮೂಲಕ ಆಶೀರ್ವಾದ. ಶರಣಪ್ಪ ಎಳ್ಳಿ, SSV TV ನ್ಯೂಸ್, ಸೇಡಂ.